ಮಮ್ಮಿ ಇದೆಲ್ಲ ಅಪ್ಪ ತೆಗಿತಾ ಇಲ್ಲ. ತೆಗಿ ಗಾಯತ್ರಿ ತಗೋ. ಹಲೋ ವೀಕ್ಷಕರೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನೆಲ್ಲರನ್ನೂ ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಮ್ಮ ಅಮ್ಮನಿಗೆ ಒಂದು ಪ್ರ್ಯಾಂಕ್ ಮಾಡ್ತಾಯಿದ್ವಿ, ಮೆತ್ತಗೆ ಮಾತಾಡ್ತಾ ಇದ್ವಿ. ಕೇಳಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ನಮ್ಮ ಅಮ್ಮಂಗೆ ಕೇಳಿಸ್ಬಿಡುತ್ತೆ. ಯಾಕಂದರೆ ನಮ್ಮ ಅಮ್ಮನಿಗೆ ಸ್ಯಾರಿ ಪ್ರ್ಯಾಂಕ್ ಮಾಡ್ತಾಯಿದ್ವಿ. ನಮ್ಮ ಅಮ್ಮನಿಗೆ ಸ್ಯಾರಿ ಅಂದರೆ ತುಂಬ ಇಷ್ಟ. ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆನೇ ನಾನು ಅದೆಲ್ಲ ಏನೇನು ವ್ಯವಸ್ಥೆ ಮಾಡಿದ್ದೆ, ಏನೇನು ಮಾಡಬೇಕು ಎತ್ತ ಮಾಡಿದ್ದೆ, ಬಚ್ಚಿಡಬೇಕು ಎಲ್ಲ ಮಾಡಿದ್ದೆ. ದೇವಸ್ಥಾನದಿಂದ ಈಗ ಬಂದ್ವಿ. ಬಂದ್ರು ಅಲ್ಲಿ ಸೀರೆ ಐತಲ್ಲ ಏನಾಯ್ತಪ್ಪ? ಏನ ಅಲ್ಲಿ ಸೀರೆ ಐತಲ್ಲ ಏನಾಯ್ತು ಅಂದೆ. ಯಾವ ಸೀರೆ? ಮೇಲ್ಗಡೆ ಸ್ಟೆಪ್ಪಲ್ಲಿ ಯಾವ ಸೀರೆ ಮಮ್ಮಿ? ಫಸ್ಟ್ ಕ್ಲಿಯರ್ ಆಗಿ ಹೇಳ್ಬೇಕು. ಯಾವ ಸೀರೆ, ಏನ್ ಸೀರೆ, ಏನಾಯ್ತು ಅಂತ ಹೇಳ್ಬೇಕು. ಹತ್ರ ಮತ್ತೆ ಆಟ ಆಡಬೇಡ. ನನ್ನ ಸೀರೆ ನಿಮ್ ಬಾಯಲ್ಲಿ ಬೇಡ. ಅಲ್ಲ ಮಮ್ಮಿ, ನಿಮ್ ಸೀರೆಗಳು ಕೆಟ್ಟ ಮಾತು ಆಡಬಾರ್ದು ಮಮ್ಮಿ. ನಿಮ್ ಸೀರೆ ನಿಮ್ಮ ಹತ್ರ ಇರ್ಬೇಕು ಮಮ್ಮಿ. ಅಂತದ್ರಲ್ಲಿ ನನ್ ಕೇಳಿದ್ರೆ ನೀವು ತಾನೇ ಹ್ಯಾಂಡ್ಲ್ ಮಾಡೋದು. ಅಲ್ಲ, ನೀವು ತಾನೇ ಹ್ಯಾಂಡ್ಲ್ ಮಾಡೋದು. ನಂಗೆ ಗೊತ್ತಿಲ್ಲ. ಇಲ್ಲಾಂದ್ರೆ ನಮ್ಮ ಮನೇಲಿ ಇದ್ದವ್ರು 3 ಜನ ಯಾರು ಎತ್ತಿದ್ದವ್ರು ಅನ್ನಂಗ. ಮಮ್ಮಿ ನೀವು ಅಂಗಡಿಲಿ ಕೊಟ್ಟಿರ್ಬೋದು ಮಮ್ಮಿ, ಫಾಲ್ಸು ಜಿಗ್ಜಾಕ್ ಆಗಕ್ಕೆ. ಒಳ್ಳೆ ಕೊಟ್ಟಿರ್ಬೋದು. ಟೈಲರ್ ಫೋನ್ ಮಾಡಿ. ಟೈಲರ್ ವಿಸ್ಮಯ ನನ್ನ ಸುಳ್ಳು ಹೇಳ್ಬೇಡ. ಸುಮ್ಮನೆ ನನ್ ಕೊಟ್ಬಿಡು. ಚೆಕ್ ಮಾಡು ಟೈಲರ್ ಅಂಗಡಿ. ನನ್ನ ಸುಳ್ಳು ಹೇಳ್ಬೇಡ. ನಂಗೆ ಸುಮ್ಮನೆ ಕೋಪ ಬರುತ್ತೆ. ಸೀರೆ ಉಸಿದ್ರೆ ನಾನು ತುಂಬಾ ಸೀರಿಯಸ್ ಆಗ್ತೀನಿ. ಅಲ್ಲ ಮಮ್ಮಿ, ನಾಳೆ ಶುಕ್ರವಾರ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಉಟ್ಕೋಬೇಕು, ಅಪ್ಪನ ಜೊತೆ ಹೋಗ್ಬೇಕು ಅಂತ ಆಸೆ ಆಗಿದ್ದೆ ನಾನು. ಅಲ್ಲ ಮಮ್ಮಿ, ನಾನು ಗೊತ್ತಿಲ್ಲ. ಅಪ್ಪ ಅವ್ರ ಸೀರೆ ಅವ್ರು ಹೇಳ್ಬೇಕಲ್ವಾ ಅಪ್ಪ? ನೀವು ಅದೇನಂತಾರಲ್ಲ ಗಂಡ್ಸ್ಗ ಗೌರಿದು ಕತೆ ನೀವು ಸುಮ್ಮನೆ ಇರಿ. ಮಾಡೋದು ಸುಮ್ಮನೆ ಕೊಟ್ಬಿಡು. ಇವಾಗ ಎಲ್ಲಿಟ್ಟಿದೆ? ನಾಳೆ ಶುಕ್ರವಾರ ಉಟ್ಕೊಳ್ಳೋಣ ಅಂತ ನಾನು ಎಷ್ಟೇ ಸಾವಿರ ಇಲ್ಲ ಒಂದ್ ಸೀರೆ ಮೇಲೆ ಇರುತ್ತೆ. ಇವಾಗ ಯಾವ ಸೀರೆ ಆಯ್ತು? ಯಾವ ಸೀರೆ ಹೇಳಿ ಫಸ್ಟ್. ಅಲ್ಲೇನಿತ್ತು ನಾನು ಬೇಡ. ನನ್ ಕೋಪ ಬಂತಂದ್ರೆ ನಾನು ಕೆಟ್ಟ ಮಾತಾಡಕ್ಕೂ ಎಷ್ಟೊಳಲ್ಲ. ಮಗು ಅಂತ ಸುಮ್ಮನೆ ಆಗಿದ್ದೀನಿ. ಮಮ್ಮಿ ಟೈಲರ್ ಫೋನ್ ಮಾಡಿ ಮಮ್ಮಿ. ಇರಿ ಮಮ್ಮಿ, ಟೈಲರ್ಗೆ ಫೋನ್ ಮಾಡೋಣ. ಒಂದು ನಿಮಿಷ, ಟೈಲರ್ಗೆ ಫೋನ್ ಮಾಡೋಣ. ತಾಳಿ ಮಮ್ಮಿ, ಟೈಲರ್ ಫೋನ್ ಪಾಪ ಮಾಡಿ ಅಪ್ಪ, ತೋಳಿ ಅಪ್ಪ. ಇವ್ರು ಒಳ್ಳೆ ಟೈಲರ್ಗೆ ಫೋನ್ ಮಾಡ್ತೀರಾ? ಕೊಟ್ಟು ಹೊಲ್ಸಿರೋದು ನಾಳೆ ಉಟ್ಕೋಬೇಕು ಅಂದ್ರೆ ಸುಮ್ಮನೆ ಟೈಲರ್ಗೆ ಯಾಕೆ ಫೋನ್ ಮಾಡ್ತೀರಾ ನೀವು? ಎಲ್ಲ ರೆಡಿ ಮಾಡ್ಕೊಂಡ್ ಬಂದು ಅಪ್ಪ ನಾನು ರೆಡಿ ಮಾಡ್ಕೊಂಡ್ ಬಂದಿರೋದಪ್ಪ ಸೀರೆ. ಅದು ಎಲ್ಲ ರೆಡಿಯಾಗಿ ನಾನು ಫ್ರೈಡೇ ಉಟ್ಕೋಬೇಕು ಅಂತ ನನ್ನ ಆಸೆ. ನಿಮ್ಮ ಹತ್ರ ನನ್ ಕೆಟ್ಟ ಮಾತು ಬರೋಸಕ್ಕೆ ನಾನು ಸೀರೆ ಕೊಟ್ಬಿಡು. ಅಲ್ಲ ಮಮ್ಮಿ, ನಿಮ್ಮ ಹತ್ರ ಮಮ್ಮಿ ನಿಮ್ಮ ಹತ್ರ 10 ಸೀರೆ ಹೊಸಾದ್ ಇಟ್ಕೊಂಡಿದ್ದೀರಾ. ಅಲ್ಲಿ ಯಾವ್ದೋ ಇರ್ಬೇಕು. ಅಲ್ಲ ಅದೆಲ್ಲ ಹೇಳ್ಬೇಡ ವಿಸ್ಮಯ. ನಂಗೆ ಎಷ್ಟನ ಸೀರೆ ಇದ್ರಿ ನನ್ಗೆ ಒಂದು ಅಟ್ಯಾಚ್ಮೆಂಟ್. ನಾಳೆ ಅದನ್ನೇ ಉಡ್ಬೇಕು ಅಷ್ಟೇ. ನಾನು ಎತ್ತಿಟ್ಟಿದ್ದೀನಿ ಅಂತನಾ? ನಾನು ಎತ್ತಿಟ್ಟಿದ್ದೀನಿ ಅಂತನಾ? ನನಗೆ ಅಂತ ಅವೆಲ್ಲ ಹೇಳ್ಬೇಡ ಮಮ್ಮಿ. ಫಸ್ಟ್ ಟೈಲರ್ ಫೋನ್ ಮಾಡಿ ಮಮ್ಮಿ. ಟೈಲರ್ ಹತ್ರ ಇರ್ಬೋದು. ಪಾಪ ತೋಳಿ ಅಪ್ಪ, ಫೋನ್ ಮಾಡಿ ಅಪ್ಪ. ಸುಮ್ನೆ ಎಂತ ಮಾತು ಹೇಳ್ತೀರ ಮಮ್ಮಿ? ಸೀರೆ ಅದ್ ಹೆಂಗೆ ಮಮ್ಮಿ? ಮಮ್ಮಿ ಇವಾಗ ಅದೇ ಸೀರೆ ಉಡ್ಬೇಕಾ ನಾಳೆ ನೀವು? ಏನ್ ಗೊತ್ತಾ, ಇವತ್ತೇನು ಅದನ್ನೇ ಉಡ್ಬೇಕು. ಇವಾಗ ನೀವು ಅಡ್ಗೆ ಕೇಳ್ತೀರಾ, ಇವತ್ತೇ ಮಾಡಿ ಮಮ್ಮಿ ಅಂತ. ಅವಾಗ ನನ್ಗೆ ಏನ್ ಅನ್ಸುತ್ತೆ, ಯಾವ್ದೊಂದು ಬೇಸಾಗ್ತೀನಿ ಅಂತ ತಿನ್ಬಿಡ್ತೇನೆ ನೀನು. ಮಮ್ಮಿ ಇವಾಗ ಆಯ್ತು ಮಮ್ಮಿ, ಸೀರೆ ಹ್ಯಾಂಡ್ಲ್ ಮಾಡೋದು ಅದು ದೊಡ್ಡ ಅಲ್ಲ ಮಮ್ಮಿ. ಅದೆಲ್ಲ ಬೇಡ ವಿಸ್ಮಯ. ನಾನು ಹೇಳ್ತಾ ಇದ್ದಕ್ಕೆ ನನ್ ಕೋಪ ಬರೋ ಅಷ್ಟಕ್ಕೆ ಅಲ್ಲ ಮಮ್ಮಿ, ದೊಡ್ಡ ಬೀರೋ ಹ್ಯಾಂಡ್ಲ್ ಬಿಡೋದಿದೆ. ಏನಪ್ಪ ಇದೆಲ್ಲ? ನನ್ಗೆ ನೋಡು, ನನ್ಗೆ ಎಷ್ಟೇ 1000 ಸೀರೆ ಇರ್ಲಿ, ನಾಳೆ ಯಾವ್ದು ಉಡ್ಬೇಕು ಅಂತ ಇರುತ್ತೆ ತಲೆ ಅದನ್ನೇ ನಾನು ನೋಡೋದು. ಅಲ್ಲ ಅದನ್ನೆಲ್ಲ ನಾನು ಹೇಳಲ್ಲ. ಅಲ್ಲ ಪಪ್ಪ, ಇದಕ್ಕೆ ಏನ್ ಪಪ್ಪ ಹೇಳ್ತೀರಾ? ಇದಕ್ಕೆ ಅಲ್ಲ ಇಲ್ಲ ಮಮ್ಮಿ. ಫಸ್ಟ್ ಮಮ್ಮಿ ಒಂದ್ ಸೀರೆ ವಿಚಾರಕ್ಕೆ ಇಷ್ಟೊಂದು ಸೀರಿಯಸ್ ಆಗಿ ಮಾಡ್ತಾ ಇದ್ದಲ್ಲ ಮಮ್ಮಿ. ಮಾತಾಡ್ತೀನಿ. ನೀನ್ ಹೋಟ್ಲಿಗೆ ಹೋಗ್ತೀಯ, ಏನೇ ತಿನ್ಬೇಕು ಅದನ್ನೇ ಕೊಟ್ಟಿಲ್ಲ ನಿಂಗೆ ಕೊಡ್ತೀನಿ. ನಾನು ಹೆಂಗ ಅನ್ಸುತ್ತೆ ಅಲ್ಲ ಮಮ್ಮಿ, ಇವಾಗ ಅದೊಂದೇ ರೀಸನ್. ನಾನು ಎಷ್ಟೇ 1000 ಸೀರೆ ಇದ್ರು ಅಲ್ಲೆಲ್ಲಾರು ಹುಡುಕಿ ಮಮ್ಮಿ, ಎಲ್ಲಾರು ಇರ್ಬೋದು, ಎಲ್ಲ 6 ಇರ್ಬೋದು. ಈ ಬೇರು ಆ ಬೇರು ಕಬೋರ್ಡ್ಸ್ ಎಲ್ಲ ಇದೆ. ಗಂಡನ ಎಂತ ಗಾಢ ನಿದ್ದೆ ಇದ್ರು ಈ ಸೀರೆ ಇಲ್ಲೇ ಇದೆ ಅಂತ ನಿದ್ದೆಗಳೆಲ್ಲ ಬಿಡ್ತೀನಿ. ಯಾಕಂದ್ರೆ ಸೀರೆ ನನ್ಗೆ ಅಷ್ಟು ಅಟ್ಯಾಚ್ಮೆಂಟ್. ನೀವು ಪಪ್ಪನ ಕೇಳ್ತಾ ಇಲ್ಲ? ಅಲ್ಲ ಪಪ್ಪನ ಕೇಳ್ತಾ ಇಲ್ಲ, ನನ್ನನ್ನೇ ಕೇಳಿದಾಗ ನಾನೇ ತಿಟ್ಟಿನ. ನಿಮ್ ಸೀರೆ ಮುಟ್ಟಲ್ಲ ಅಮ್ಮ ತಾಯಿ. ಪಪ್ಪ ತಗೊಳ್ಳೋದು ಅಷ್ಟೇ, ಒಂದ್ ಸುಮ್ಮನೆ ತಗೊಳುತ್ತೆ. ಪಪ್ಪನ್ ಏನಿಲ್ಲ ಪಾತ್ರ ಮಾಡಿದ್ರೆ ನೀನೇ ಮಾಡಿರ್ತೀಯ.
ಫೋನ್ ಮಾಡೋ ಗಿಮ್ಮಿ. ಫೋನ್ ಮಾಡಿ ಕನ್ಫರ್ಮ್ ಮಾಡಿ. ನಾನಂತ ಯಾರಿಗೆ ಫೋನ್ ಮಾಡ್ಲೆ? ಮಮ್ಮಿ ಟೈಲರ್ ಫೋನ್ ಮಾಡಿ. ಮೇಡಮ್ ಕೊಟ್ಟಿದ್ದೀನಿ ನನಗೆ. ಪಾಪ ಟೈಲರ್ ಮಾಡಿ ಅಪ್ಪ. ಯಾವಾಗ ರೆಗ್ಯುಲರ್ ನನ್ನ ಪಾಪ ಬೈಕ್ ಅಂತೇನೆ ಅವನಂತ ಯಾಕೆ ಸೀರೆ ಇಲ್ಲ ನಾನು ಮೊನ್ನೆಲ್ಲ ತಂದಿದ್ದೀನಿ ಫ್ರೈಡೆ ಉಡಾನ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಸುಳ್ಳೆಲ್ಲ ಹೇಳ್ಬೇಡ ವಿಸ್ಮಯ. ಇವಾಗ ಒಂದ್ಸರಿ ಕನ್ಫರ್ಮ್ ಯಾಕೆ ಮಾಡ್ಕೋಬೋದಲ್ವಾ? ಯಾಕೆ ಕನ್ಫರ್ಮ್ ಎಲ್ಲೋ ಮಿಸ್ಟೇಕ್ ಆಗಿ ಹೋಗಿರುತ್ತೆ, ಒಂದ್ಸರಿ ಕನ್ಫರ್ಮ್ ಆಗಿ ಮಾಡ್ಕೊಳ್ಳಿ ಪಪ್ಪ. ನನ್ಗೆ ಅದೆಲ್ಲ ಹೇಳ್ಬೇಡ, ನಂಗೆ ಗೊತ್ತಿಲ್ಲ. ಪಪ್ಪ ನಾನು ಏನು ಹೇಳಲ್ಲ, ಯಾಕಂದ್ರೆ ಪಪ್ಪ ಅದಕ್ಕೆ ಬರೋದಿಲ್ಲ. ಪಪ್ಪ ಕೂಲಲ್ಲ, ನಂಗೆ ಸೀರೆ ಬೇಕಷ್ಟೇ. ನಂಗೆ ತುಂಬಾ ಬೇಜಾರಾಗುತ್ತೆ. ಮಮ್ಮಿ ಯಾವ ಸೀರೆ? ಅದೇ ಸೀರೆ ಅಂತ ಹೆಂಗ್ ಗೊತ್ತು ನಿಮ್ಗೆ? ಅದೇ ಸೀರೆ ಅಂತ ಹೆಂಗ್ ಹೇಳ್ತಾ ಇದ್ದೀರಾ? ನಿನಗೆ ನಾನು ಫಸ್ಟೇ ಹೇಳಿದೆ, ಮಮ್ಮಿ ನಮ್ಮ ಪುಟ್ಟ ನಾಳೆ ಇದಕ್ಕೆ ಹೋಗ್ತಾ ಇದ್ವಿ ದೇವಸ್ಥಾನಕ್ಕೆ, ಇದು ಉಡಬೇಕು ಅಂತ. ಯಾಕಂದ್ರೆ ಹಬ್ಬದಲ್ಲೂ ನಾನು ನೀಟಾಗಿ ರೆಡಿ ಆಗಿಲ್ಲ, ಸರಿಗೆ ನೀಟಾಗಿ ರೆಡಿ ಆಗ್ಬೇಕು ಫ್ರೈಡೆ ಅಂತ ಹೇಳಿದೆ ತಾನೆ. ಪಪ್ಪನ ಹತ್ರ ಹೂವನ್ನು ತೆಗೆಸ್ಕೊಂಡೆ ತಾನೆ ನಾನು, ಹೇಳು. ಹೌದು. ಮತ್ತೆ ನನ್ನ ಹತ್ರ ಆಟ ಕಟ್ಬೇಡ, ಸುಮ್ಮನೆ ನಂಗೆ ಸೀರೆ ಕೊಟ್ಬಿಡು. ಮಮ್ಮಿ ಒಂದ್ ಸೀರೆ ವಿಚಾರಕ್ಕೆ ಅಲ್ಲ ಮಮ್ಮಿ, ಮಗಳನ್ನ ಈ ಸೀರೆ ವಿಚಾರಕ್ಕೆ ಈ ತರ ಬೈತಾ ಇದ್ದೀರಾ? ಅಲ್ಲ ಮಗಳನ್ನ ಈ ತರ ಅಲ್ಲ, ಆಫ್ಟರ್ ಆಲ್ ಒಂದ್ ಸೀರೆ ವಿಚಾರಕ್ಕೆ ಅದೇ ಮಗಳು ಸುಮ್ಮನೆ ಇದೀನಿ, ಎಜುಕೇಟೆಡ್ ಆಗ್ತಾ ಇದ್ದಾಳೆ, ಬೇಡ ಬೈಬಾರ್ದು ಅಂತ ಸುಮ್ಮನೆ ಹಂಗೆ ನಂಗೆ ಸೀರೆ ಬೇಕಷ್ಟೇ. ಅಪ್ಪ ಇವಾಗ ಟೈಲರ್ ಫೋನ್ ಮಾಡಿ ಅಪ್ಪ, ನೋಡೋಣ ಮಾಡಿ ಅಪ್ಪ ಟೈಲರ್ಗೆ. ಬೇಕು ಅವಳೇ ಮಾಡ್ಕೊಂಡ್ಲಿ, ನಾನೇ ಮಾಡ್ಲಿ ಸುಮ್ಮನೆ, ಬೇಕಾದ್ರೆ ಒಳ್ಳೆ ಮಾಡ್ಕೊಂಡ್ಲಿ. ಅಪ್ಪ ಏನ್ ಮಾಡೋದು ಪಾಪ ಇವಾಗ? ತಕ್ಕೊಟ್ಬಿಡ್ ನಾ ರೈಸ್ ಆಗ್ಬಿಡ್ತಾನೆ. ಯಾರು ಮೊಬೈಲ್ಗೆ ಬಲ್ ಬಿಸಾಕ್ಬಿಡ್ತಾರೆ. ಬೇಕು ಕೊಡು ವೀಕ್ಷಕರೇ, ಗೊತ್ತಾಗೋಯ್ತು ರೈಸ್ ಗೊತ್ತಾಗೋಗಿದೆ. ಇದು ಪ್ರ್ಯಾಂಕ್ ಹೋಗೋಕೆ ಸೀರಿಯಸ್ ಆಗ್ತಾರೆ. ನನಗೆ ಒಂದು ನಾಳೆ ಅದನ್ನ ಉಡ್ಬೇಕು ಏನನ್ನೇ ನಂಗೆ ಅದು ಆಸೆ ಇದಾಗ. ಇಲ್ಲ ಪಾಪ ಫಸ್ಟ್ ಟೈಲರ್ ಫೋನ್ ಮಾಡ್ತೀರ, ನನ್ ಮೇಲೆ ಯಾಕಪ್ಪ ಹಿಂಗ್ ಎಗರಾಡ್ತಾರೆ? ಒಂದ್ ಸೀರೆ ವಿಚಾರಕ್ಕೆ ಇಷ್ಟು ದೊಡ್ಡದ್ ಮಾಡ್ತಾ ಇದಾರಲ್ಲ ಮಮ್ಮಿ, ಸುಮ್ನೆ ಟೈಲರ್ ಮಾಡ್ತಾರೆ. ಟೈಲರ್ ಕೇಳ್ಕೊ, ಸುಮ್ಮನೆ ನಮ್ಮ ಮೇಲೆ ಯಾಕೆ ಮಾಡ್ತೀವಿ? ಹಲೋ, ಅದೇ ಅವತ್ತು ನನ್ನ ಗ್ರೀನ್ಸ್ ನಾನು ತಗೊಂಡು ಬಂದೆ, ನನಗೆ ಕನ್ಫರ್ಮ್ ಆಗಬೇಕಾಗಿತ್ತು. ನಾನು ತಗೊಂಡು ಬಂದೆ, ನಾನು ಯಾಕಂದರೆ ಇಲ್ಲಿ ಮರ್ತೋಗ್ಬಿಟ್ಟಿದ್ದಾರೆ, ನನ್ನ ಮಗಳು ಎಲ್ಲಿಟ್ಟಿದ್ದಾಳೆ ನಂಗೆ ಗೊತ್ತಿಲ್ಲ. ಇಲ್ಲ ಮಮ್ಮಿ ತಂದಿಲ್ಲ ಅಂತಂದ್ಲು. ಆಯಿತು, ಓಕೆ ಸಾರಿ ಇಲ್ವಂತ ಕೊಟ್ಟಿದ್ದಾನಮ್ಮ. ಅಮ್ಮ ವಿಸ್ಮಯ, ನಾನು ಇಷ್ಟು ದಿವಸ ಚಿನ್ನಿ ಪಾಪು ಅಂತಿದ್ದೆ, ವಿಸ್ಮಯ ಕೊಟ್ಟಿದ್ದಾನೆ, ನಾನಂತೂ ಹೇಳಲ್ಲ, ಅರ್ಥ ಆಯ್ತಾ? ನೀನು ಕೊಟ್ಬಿಡು, ಎಲ್ಲಿ ಇಟ್ಟಿದ್ದೆ ಕೊಟ್ಬಿಡು, ಅಷ್ಟೈತೆ, ಕೊಟ್ಬಿಡು. ಮಮ್ಮಿ ಫಸ್ಟ್ ಆಫ್ ಆಲ್ ನೀವು ಎಲ್ಲಿಟ್ಟಿರ್ತೀರಾ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಮಾಮೂಲಿ ಟೈಲರು ಕರೆಕ್ಟಾಗಿ ಕೊಟ್ಟಿದ್ದಾನೆ. ಆಯ್ತು, ಇವಾಗ ಟೈಲರ್ ಹತ್ರ ಇಲ್ಲ ಕನ್ಫರ್ಮ್ ಆಯ್ತಲ್ಲ, ನೀವೆಲ್ಲಾರು ಸಿಕ್ಸಿರ್ಬೇಕು, ಮಧ್ಯದಲ್ಲೆಲ್ಲ ಸಿಗಾಕೊಂಡಿರ್ಬೇಕು. ಸಿಕ್ಸಲ್ಲ ಮತ್ತಾಗಿ ನಾನು ಪಪ್ಪ ನಂಗೆ ಸಪೋರ್ಟ್ ಮಾಡಿ ಹೆಂಗ್ ಬೈತಾವ್ ನೋಡು. ಒಂದ್ ಸೀರೆಗೋಸ್ಕರ ನಾನು ಯಾವ ಇಸ್ತ್ರಿದಲ್ಲ ನೋಡು, ಮನೆ ಸಾಮಾನು ಎಲ್ಲ ಏನೇನು ಇಟ್ಟಿದ್ದೀನಿ. ಅಲ್ಲ ಮಮ್ಮಿ, ಅದೇ ಹುಚ್ಚಲ್ಲ ಎಲ್ಲೆಲ್ಲಿ ಇಟ್ಟಾಗಿ ಸಿಕ್ಸಕ್ಕೆ. ಪಪ್ಪ ಮಮ್ಮಿ ನೀರ್ ಕೊಡಿ, ಕೆಮ್ತವ್ರೆ ಕಿರ್ಚಾಡ್ಬಿಟ್ರೆ. ಸುಮ್ಮನೆ ಸಾಕು, ಸುಮ್ಮನೆ ಸೀರೆ ಕೊಡಲಿ, ಎಲ್ಲಿ ಇಟ್ಟಿದ್ದೆ ಅಂತ ನಂಗೆ ಸೀರೆ ಗೊತ್ತಾನೆ. ನಂಗೆ ಸೀರೆ ಒಡವೆ ನಾನು ಎಲ್ಲೆಲ್ಲಿ ಇಟ್ಟಿದ್ದೀನಿ ಅಂತ ನಂಗೆ ನಿದ್ಗಳಲ್ಲೂ ಹೇಳ್ತೀನಿ ಪಪ್ಪನ ಹತ್ರ. ಅದಕ್ಕೆ ಪಪ್ಪ ನನ್ ಇದಕ್ಕೆ ಬರಲ್ಲ ಗೊತ್ತಾ, ನೀಟಾಗಿ ಇಟ್ಕೊಂತಾಳೆ ಅವಳು ಅಂತ. ನೀರ್ ಕುಡಿ, ಕೂಲ್ ಆಗಿ ಮಮ್ಮಿ. ಫಸ್ಟ್ ನೀವು ಇಲ್ಲಿ ಚೆಕ್ ಮಾಡಿದ್ರ, ಈ ರೂಮಲ್ಲಿ ಆ ರೂಮಲ್ಲಿ ಅಲ್ಲೆಲ್ಲ ಕಬೋರ್ಡ್ ಅಲ್ಲಿ ಮಾಡಿದಿರಾ, ನನ್ನ ಮೇಲೆ ಎಗರಾಡ್ತಾ ಇದೀರಾ ಮಮ್ಮಿ. ನಿಮ್ಗೆ ಮನ್ಸಾರ ಹೆಂಗ್ ಬರುತ್ತೆ ಮಮ್ಮಿ? ಒಂದು ಸಣ್ಣ ವಿಚಾರಕ್ಕೆ ಹಿಂಗೆ ಎಗರಾಡ್ತಾ ಇದೀರಾ. ಸಣ್ಣ ವಿಚಾರ ಕರೆಕ್ಟ್ ಆಯ್ತು, ಸಣ್ಣ ವಿಚಾರನೇ ಅದು. ಈ ತರ ಅಟ್ಯಾಚ್ಮೆಂಟ್ ಇರುತ್ತೆ, ಗೊತ್ತಾನೆ ನಮ್ಮಮ್ಮ ಎಂತವಳು ಅಂತ ಗೊತ್ತಾನೆ. ನೀವು ಆಟ ಆಡೋದು ಸಣ್ಣ ವಿಚಾರ, ಕುಡೀರಿ ನೀವೇ. ಏನು ಮಮ್ಮಿ ಮಮ್ಮಿ ನೀರ್ ಬೇಡ, ನೀವು ಹಾಲು ಕುಡೀರಿ. ಮಮ್ಮಿ ನಾನೇನ್ ಮಾಡ್ಲಿ ಮಮ್ಮಿ? ನಾನು ಎತ್ತಿಟ್ಟಿದ್ದೀನಿ ಅಂತನಾ? ಅದೆಲ್ಲ ನಂಗೆ ಗೊತ್ತಿಲ್ಲ, ಅದೆಲ್ಲ ಏನು ಹೇಳ್ಬೇಡ, ನಾನು ಮಾತಾಡಕ್ ಹೋಗಲ್ಲ. ನಾನು ಮಾತಾಡೋದ್ರೆ ಬೇಡ, ಕೆಟ್ಟವಳು ಅನ್ನೋದು ನಂಗೆ ಸೀರೆ. ಇವಾಗ ಆಯ್ತು ಕರೆಕ್ಟ್, ನೀವ್ ಹೇಳೋ ಪ್ರಕಾರ ಒಪ್ಕೊಂತೀನಿ. ಇವಾಗ ಟೈಲರ್ ಹತ್ರನೂ ಇಲ್ಲ, ನೀವೇನ್ ನನ್ನ ಹತ್ರ ಕೇಳ್ತಾ ಇದ್ದೀರಾ ಹೇಳಿ ಫಸ್ಟ್ ಕಾರಣ? ಮಾಡೋದು ನೀವೇ ತಾವೇ ಅಲ್ವಾ ಪುಟ್ಟಿ, ಅಪ್ಪಿ, ಚಿನ್ನಿ. ಅಪ್ಪ ಏನು ಅಪ್ಪ ನ್ಯಾಯ ಇದು? ನಾನು ಅಮ್ಮ ಮಗ್ಳಿಗೆ ಬಿಟ್ಬಿಟ್ಟಿದ್ದೀರಾ ಹಂಗಾರೆ ನೀವು? ಸರಿಯಾಗಿದ್ದೀರಾ ನೀವು. ಮಕ್ಕೊಂದು ತಕ್ಕೊಡೋದು ಅಷ್ಟೇ, ಪಾಪ ಕರ್ಕೊಂಡೋಗಿ ಟೈಲರ್ ಅಂಗಡಿ ಕೊಡೋದಷ್ಟೇ, ಎರಡೇ ನಾವಿಬ್ರೇ ಹ್ಯಾಂಡಲ್ ಮಾಡೋದು. ಇಲ್ಲಿ ನೀನೇನೋ ಮಾಡಿದ್ಯಾ, ಸ್ವಾಮಿ ಕಂದ ಕೊಟ್ಬಿಡ್ ಮಗ್ನೆ ನೀನು. ಇಲ್ಲ ಮಮ್ಮಿ, ಯಾಕೆ ಹಿಂಗ್ ನನ್ ಮೇಲೆ ಆಪಾದನೆ ಮಾಡ್ತಾ ಇದ್ದೀರಾ? ಒಂದ್ ಸೀರೆಗೋಸ್ಕರ ಮಗಳ ಮೇಲೆ ಆಪಾದನೆ ಬರುತ್ತೆ, ಬೇಡ ಬರುತ್ತೆ. ಆಯ್ತು ಹೊಡಿತೀರಾ, ಹೊಡೆದ್ಬಿಡಿ ಆಯ್ತು. ದೊಡ್ಡ ಹೊಡಿಯಕ್ಕಾಗುತ್ತಾ? ಅವತ್ತು ಒಂದ್ಸತಿ ಹಂಗೆ ಆಗಿತ್ತು, ಬಿಸಾ ಹೋಗಿತ್ತು, ಟೈಲರ್ ಅಂಗಡಿ ಕೊಟ್ಟಿದ್ ಸೀರೆ ಅವ್ನು ಕೊಟ್ಟಿದ್ದೀನಿ ಮೇಡಮ್, ತಗೊಂಡೋಗಿದ್ದೀರಾ ಅಂತ ಹೇಳ್ತಾ ಇದ್ದ.
ಇದ್ದಾನೆ. ಅಲ್ಲ ಈ ಬಿರಲ್ಲಿ ನೋಡ್ಬೇಕಾಗಿತ್ತು ಮಮ್ಮಿ. ನೋಡ್ತೀನಿ. ಇವಾಗ ಸರಿ ಈ ಬಿರಲ್ಲಿ ಹೋಗಿ ನೋಡ್ಕೊ ಬನ್ನಿ, ಹೋಗಿ ರೂಮ್ಗೆ ನೋಡೋಣ, ಈ ಬಿರಿಗೆ ಹೋಗಿ ನೋಡ್ಕೊ ಬನ್ನಿ ಅಷ್ಟೇ. ಇವಾಗ ಫಸ್ಟ್ ಇದು ಮಾಡಿ. ನನಗೆ ಗೊತ್ತಿಲ್ಲ. ಒಂದ್ಸತಿ ಟೈಲರ್ ಅಂಗಡಿಯಿಂದ ನನಗೆ ಕೋಪ ಬರೋಷ್ಟಕ್ಕೆ ಕೊಟ್ಬಿಡು. ಕೋಪ ಬಂದ್ರೆ ನಾನು ಏನಾಯ್ತೀನಿ ಅನ್ನೋದು ನಂಗೆ ಗೊತ್ತು. ಸೀರೆ ವಿಚಾರದಲ್ಲಿ ನನಗೆ ಏನ್ ಗೊತ್ತಾ, ಒಂದು ಯಾರು ಇಟ್ಟಿರಲ್ಲ, ಒಂದೊಂದು ಕ್ಲಾಸ್ ಅಂತ ಹೆಸರು ಇಟ್ಕೊಂಡಿದ್ದೀನಿ ನಾನು. ಅದೇ ನನ್ ಖುಷಿ ಸಿಕ್ಕಿದೆ, ಅದೇ ನನ್ ಗಂಡ ಅನ್ನೋದಕ್ಕೆ ಎಕರೇಜ್ ಕೊಟ್ಟಿದೆ. ಇವತ್ತು ಪಾಪ ಸಪೋರ್ಟ್ ಮಾಡ್ತಾ ಇದೆ. ಈ ರೂಮಲ್ಲಿ ಚೆಕ್ ಮಾಡ್ಬಿಟ್ಟು ಬನ್ನಿ. ನೋಡ್ಕೊಬತ್ತೀನಿ. ಹೌದು, ಅವಾಗ್ಲಿಂದ ನಾನು ಮಾತಾಡ್ತಾರೆ. ಇಲ್ಲೇನ್ ಮಾಡ್ತಾ ಇದ್ಯಾ ಮಮ್ಮಿ? ಏನು ಇಲ್ಲ ಮಮ್ಮಿ. ತೋರ್ಸು. ಇಲ್ಲ ಏನಿಲ್ಲ, ಏನಿದೆ ತೋರ್ಸು. ಏನು ಇಲ್ಲ. ನನ್ನ ಸೀರೆ ನೋಡ್ಕೊಬತ್ತೀನಿ ನಾನು. ಮೊಬೈಲ್ ಇಟ್ಕೋಬಾರ್ದ ಮಮ್ಮಿ? ಇಷ್ಟೊಂದು ಸೀರಿಯಸ್ ಆಗುತ್ತೆ ಅಂತ ಗೊತ್ತಾಗ್ಲಿಲ್ಲ. ಮೊಬೈಲ್ ಕಿತ್ಕೊಂಡ್ಬಿಡ್ತಾಳೆ. ಇಷ್ಟೊಂದು ಸೀರಿಯಸ್ ಆಗ್ತೈತಪ್ಪ. ನಿಜ ಏನೋ ತಮಾಷೆ ಮಾಡಕ್ ಹೋದೆ, ಇಷ್ಟೊಂದು ಸೀರಿಯಸ್. ಅಯ್ಯಪ್ಪ ನಮ್ಮಮ್ಮ ಅಲ್ಲ ಏನೋ ತಮಾಷೆ ಅಲ್ಲಪ್ಪ, ತಮಾಷೆ ಇಷ್ಟೆಲ್ಲ ಏನಕ್ಕಪ್ಪ? ಒಂದು ಸೀರೆ ಅಲ್ಲ ಹಿಂಗೆಲ್ಲ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಪ್ಪ ಇನ್ನು ಮುಂದಿನ ಪ್ರಾಂಕ್ಸ್ ಹೆಂಗೆ ಹೋಗುತ್ತೋ ಹಂಗಾರೆ. ಯಪ್ಪ ಅಯ್ಯೋ ಏನಾಗುತ್ತಪ್ಪ. ಬಿಸಾಕ್ಬಿಡ್ತಾಳೆ ಆಮೇಲೆ. ಎಲ್ಲ ಗೊತ್ತಿಲ್ಲ ನಂಗೆ. ಅಲ್ಲಿಲ್ಲ ಸೀರೆ ಅಷ್ಟೇ ನಾನು ಹೇಳೋದು. ನಂಗೆ ಅಲ್ಲಿಲ್ಲ ಸೀರೆ. ಸುಮ್ಮನೆ ನಾನು ಇವತ್ತು ರಾತ್ರಿ ಊಟನ ಮಾಡಿದ್ರೆ ಏನು ಮಾಡಿ ನೀವೇ ತಿನ್ಕೊಳ್ಳಿ. ಒಂದು ಸೀರೆಗೋಸ್ಕರ ಇಷ್ಟೊಂದಿದ್ದ ಒಮ್ಮೆ. ಹೌದು, ನೀವೇ ತಿನ್ಕೊಂಡು ನೀವೇ ತಿನ್ನಿದ್ದಾಗ್ಬಿಡು. ಏನು ಈ ಪಾತ್ರೆ ಎಲ್ಲ ಎತ್ತಾಗ್ತಾ ಇದ್ದೀರಾ? ಏನಾನ ಮಾಡ್ಕೊ, ನಂಗೆ ಗೊತ್ತಿಲ್ಲ. ಸೀರಿಯಸ್ ಆಗಿರ್ತೀನಿ ನಾನು. ಸೀರಿಯಸ್ ಆಗಿದ್ರೆ ನಿನ್ ಮೊಬೈಲ್ ಎತ್ಕೊಂಡು ಜಾಲಿ ಆಗ್ತಾ ಇದ್ಯಾ? ಬೇಡ ಮೊಬೈಲ್ ತೋರ್ಸು ಮತ್ತೆ ಮೊಬೈಲ್. ಇಲ್ಲ ಮಮ್ಮಿ ಇದೇನಿಲ್ಲ, ಆಫ್ ಮಾಡ್ತಾ ಇದ್ದೀನಿ ನೋಡಿ. ಏನಿಲ್ಲ ಇಲ್ಲಿ, ಏನಿಲ್ಲ ಮಮ್ಮಿ. ನಂಗೆ ಗೊತ್ತಿಲ್ಲ. ಇವಾಗ ನಾನು ಮೊಬೈಲ್ ಅಷ್ಟೇ ಪಾಪ ತರ ಗಟ್ಟಿಯಾಗಿರ್ಲಿ ಅಂತ ಆಯ್ತಾ? ಮೊಬೈಲ್ ತರ ಗಟ್ಟಿಯಾಗಿರ್ಲಿ. ಫೈನಲ್ ಆಗಿ ಮೊಬೈಲ್ ನೀವು ತಲೆ ಮನೆ ಅಲ್ಲ, ನೀವು ತಲೆ ಮನೆ ನೀವು ತಲೆ ಕೊಡ್ಸೋದು ಪಾಪ ಅಲ್ಲ ನೀವು. ನನಗೆ ಗೊತ್ತಿಲ್ಲ. ನಂಗೆ ಆ ಸೀರೆ ನನ್ಗೆ ಏನ್ ಗೊತ್ತಾ, ನಾನು ಏನಿಲ್ಲ ಅಟ್ಯಾಚ್ಮೆಂಟ್ ಇದೆ. ಮಸಾಲೆ ದೋಸೆ ತಿನ್ನಕ್ ಹೋಗ್ತೀವಿ, ಬೇರೆ ಕೊಟ್ಟರೆ ಉಗಿತೈತೆ ನಂಗೆ. ಅಲ್ಲ ನೀವು ಯಾಕೆ ನನ್ನೇ ಕೇಳ್ತೀರ? ನಾನು ಏನಾರು ಎತ್ತಿಟ್ಟಿರ್ತೀನಿ ಅಂತ. ಅಮ್ಮ ಅದನ್ನೇ ನಾನು ಹೇಳೋದು. ನೀನೇ ಎತ್ತಿರ್ತೀನಿ. ಯಾಕಂದ್ರೆ ಆಂಗ್ಲ ಮಾಡೋದು ನಾನು ನೀನು. ಯಾಕಂದ್ರೆ ನನ್ನ ಹತ್ರ ಇವಾಗ ಅದೇ ಇಲ್ಲ, ಬೇರೆ ಎಷ್ಟೇನೇ ಇಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ಇವಾಗ ಸಾಮಾನು ಹಚ್ಚಿದೀನಿ, ಏನು ಹಚ್ಚಿನ ಅನ್ಭವಿಸ್ಕೊಳ್ಳಿ ತಗೋ ಪಾಪ. ಸೀರೆಗೋಸ್ಕರ ಪಾತ್ರೆ ಎಲ್ಲ ಎತ್ತಾಕೊಂಡು ಏನಮ್ಮ ಇದೆಲ್ಲ? ಅಲ್ಲ ಒಂದು ಸೀರೆಗೋಸ್ಕರ ಹಿಂಗೆಲ್ಲ ಇದು ಮಾಡ್ತೀರಾ? ಮಗಳನ್ನ ಇಷ್ಟೆಲ್ಲ ಬೈತಾ ಇದ್ದೀರಾ? ಅಲ್ಲಪ್ಪ ನಿಮ್ಗೆ ನೋಡ್ಕೊಂಡು ಸುಮ್ಮನೆ ಇದ್ದೀರಾ? ನಿಮ್ಗೇನೋ ಅನಿಸ್ತಾ ಇಲ್ವಾ? ಅವಳು ಹಿಂಗೆ ಆಡ್ತಾ ಇದ್ದಾಳೆ, ಒಂದು ಸೀರೆಗೋಸ್ಕರ ಕಿಚ್ಚಾಡ್ತಾಳೆ. ಮಾಡಿ ಮೇಲೆಲ್ಲ ಬರ್ತಿರ್ಬೇಕು, ಯಾಕಂటే ಹಿಂಗೆ ಆಡ್ತಾ ಇದ್ದಾರೆ ಅಂತ. ಗೊತ್ತಿಲ್ಲ, ಅದೆಲ್ಲ ಏನಿಲ್ಲ. ನನಗೆ ಸೀರೆ ಕೊಟ್ಟಿಲ್ಲ, ನಿನ್ನ ಜೊತೆ ಮಾತಾಡಲ್ಲ. ಹೋಗೋ ಕಡೆ ಕೊಟ್ಬಿಡಪ್ಪ, ಸುಮ್ಮನೆ ಆಡ್ತಾ ಇದ್ದಾರೆ. ಅಯ್ಯೋ ವೀಕ್ಷಕರೇ, ನಾವು ಪ್ರ್ಯಾಂಕ್ ಮಾಡಕ್ ಹೋಗ್ತಿದ್ದಾರೆ, ಈ ರೀತಿ ಸೀರಿಯಸ್ ಆಗುತ್ತೆ ಅಂತ ಗೊತ್ತಿಲ್ಲ. ನಮ್ಮಮ್ಮ ನನ್ನ ಹತ್ರ ಜಗಳ ಆಡ್ಬಿಟ್ಟಿದ್ದಾರೆ. ಅಯ್ಯೋ ಏನಪ್ಪ, ನಾನು ಈ ತರ ನಿಜವಾಗ್ಲೂ ತಮಾಷೆಯಿಂದ ಆಗುತ್ತೆ ಅಂತ ಅನ್ಕೊಂಡೆ. ನಮ್ಮಮ್ಮ ಮುನ್ಸ್ಕೊಂಡ್ಬಿಟ್ಟವ್ರು ಹಾಕೊಂಡು ನನ್ನ ಮೇಲೆ ಏನು ಎಗ್ರಾಡ್ತಾರೆ ಪಾಪ. ನೀವು ಹೊಡಿಯೋದು ಒಂದೇ ಬಾಕಿ ಅಷ್ಟೇ ನನಗೆ. ಇರಿ ಕೊಟ್ಬಿಟ್ಟು ಬರ್ತೀನಿ. ಇದ್ರಲ್ಲಿ ನೀವು ಸೇರ್ಕೊಂಡಿದ್ದೀರಾ? ಯಾಕೆ ನೀವೇ ಒಂದು ನಗ್ತಾ ಡ್ಯಾನ್ಸ್ ಮಾಡ್ತಾ ಇರಿ. ಏನ್ ಪಾಪ ಇಷ್ಟೊಂದು ಸೀರಿಯಸ್ ಆಗೋರು ಒಂದು ಸೀರೆ ವಿಚಾರಕ್ಕೆ ಪಾಪ. ಮತ್ತೆ ಸರಿ ಗಾಯತ್ರಿ ತಗೋ ಗಾಯತ್ರಿ. ಮಮ್ಮಿ ಗಾಯತ್ರಿ ಮಮ್ಮಿ 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 ತಗೀರಿ ಮಮ್ಮಿ. ಏನ ಎಲ್ಲ ಅಕ್ಕಪಕ್ಕದವ್ರು ಬರ್ಬೇಕಾ? ಒಂದು ಸೀರೆ ವಿಚಾರಕ್ಕೆ ಇಷ್ಟೊಂದು ಮುನ್ಸ್ಕೊಂಡು ಇದ್ದಿ. ಏನ್ ಮಮ್ಮಿ ಇದೆಲ್ಲ? ಅಪ್ಪ ತೆಗಿತಾ ಇಲ್ಲ. ಇದೇನಾ? ತಗೊಳ್ಳಿ ಸೀರೆ. ತಗೊಳ್ಳಿ ಸೀರೆ ಸೀರೆ. ಏನೋ ಒಂದು ತಮಾಷೆ ಮಾಡಕ್ ಹೋದ್ರೆ ಇಷ್ಟೊಂದು ಮಗಳ ಮೇಲೆ ಹಿಂಗೆ ಅಂತೀಯಲ್ಲ ಮಮ್ಮಿ. ಅಲ್ಲ ನನ್ಗೆ ಗೊತ್ತಾನೆ, ಸೀರೆ ವಿಷಯದಲ್ಲಿ ತಮಾಷೆ ಮಾಡಬಾರ್ದು, ಪಾತ್ರೆ ವಿಷಯದಲ್ಲಿ ಸೀರೆ, ಯಾವುದೋ ವಿಷಯದಲ್ಲಿ ಸೀರೆ ಮಾಡಬಾರ್ದು. ಏನೋ ಒಂದು ಬೇರೆದ್ ಮಾಡ್ಕೊ. ನಿಮ್ಮ ಅಪ್ಪನ ಹತ್ರ ಇಟ್ಕೋ, ಅದೆಲ್ಲ ತಮಾಷೆ ಅಲ್ಲ. ನಂಗೆ ಎಷ್ಟು ಇರುತ್ತೆ ಗೊತ್ತಾ? ಆಯ್ತು ಇವಾಗ ಹೋಗ್ಲಿ. ಆಯ್ತು, ಹೆಂಗಿತ್ತು ಪ್ರ್ಯಾಂಕು? ಪ್ರ್ಯಾಂಕ್ ಹೆಂಗಿತ್ತು ಹೇಳಿ? ಪ್ರ್ಯಾಂಕ್ ಅಂತೂ ಆದ್ರಿ ಅಪ್ಪ, ಇಲ್ಲ ಅಂತ ಹೇಳ್ಬೇಡಿ ನೀವು. ಪ್ರ್ಯಾಂಕ್ ಆದ್ರಿ, ಅದಕ್ಕೆ ಆಗಿದ್ಕೆ ತಪ್ಪಲೆ ಪಾತ್ರೆ ಇನ್ನೇನು ಹೊಡಿತಾ ಇದ್ರಿ, ಒಂದು ಕ್ಷಣಕ್ಕೆ ಹೊಡಿತಾ ಇದ್ರಿ ನನ್ನ. ಇಷ್ಟೊತ್ತಕ ಮಾಡಿದ್ ನೀನ್ ಫ್ರಾಂಕ್ ಆಯ್ತು? ಇಷ್ಟೊತ್ತಕ ಮಾಡಿದ್ ಫ್ರಾಂಕ್? ಫ್ರಾಂಕ್. ಅಂದ್ರೆ ಸೀರೆ ಮುಚ್ಚಿಟ್ಬಿಟ್ಟು ನನ್ನ ಹತ್ರ ಆಟ ಆಡ್ತೀರಾ?
ಆಯ್ತು ಆಟ ಆಡೋ ಇದಾ ಆಯ್ತು ಮಮ್ಮಿ ಒಂದು ಏನೋ ತಮಾಷೆ ಮಾಡೋಣ ನಾನು ಪಪ್ಪ ಪ್ಲಾನ್ ಮಾಡಿ ಪಪ್ಪ ಇದ್ರಲ್ಲಿ ಇದ್ದಾರೆ ಪಪ್ಪ ಇಲ್ಲ ಅನ್ಕೋಬೇಡಿ ಪಪ್ಪನೂ ಇದ್ರಲ್ಲಿ ಜಾಯ್ನು. ಸರಿ ನನಗೂ ಗೊತ್ತು ನನ್ಗೆ ಗೊತ್ತು. ನೀವು ಹಂಗೆಲ್ಲ ಮಾಡಲ್ಲ ಮನೆ ಯಜಮಾನಿ. ಇಲ್ಲ ನನಗೆ ಗೊತ್ತು, ನನ್ನ ಬಾದಾಮಿ ಹಲ್ವಾ ಹೆಂಗ್ ತಿನ್ಸ್ಬೇಕು ಅಂತ ಗೊತ್ತು. ಆಯ್ತು. ಹೆಂಗಿತ್ತು ಪ್ರ್ಯಾಂಕ್? ಹೆಂಗಿತ್ತು ಫ್ರಾಂಕ್ ಇದು ಎಷ್ಟು ಕೋಪ ಬರುತ್ತೆ ಗೊತ್ತಾ ನನಗೆ. ಅಳ್ತಾ ಇದ್ದೀರಾ ಮಮ್ಮಿ? ನಂಗೆ ಒಂದು ಸೀರೆಗೋಸ್ಕರ ಅಳ್ತಾ ಇದ್ದೀರಾ? ಸೀರೆಗೋಸ್ಕರ ಅಳ್ತಾ ಇದ್ಯಾ, ಇದು ಮಾಡ್ತಾ ಇದ್ಯಾ, ಕಿರ್ಚಾಡ್ತೀಯಾ, ಅಕ್ಕಪಕ್ಕದಲ್ಲಿ ಬರ್ತಾರೆ ಅಂತ ನೀನು ಹೇಳ್ಬೇಡ. ಅದ್ರೊಳಗೆ ಒಂಥರ ಅಟ್ಯಾಚ್ಮೆಂಟ್ ಇದೆ ಗೊತ್ತಾಯ್ತಾ. ಕರ್ಕೊಂಡೋಗಿ ಕೊಡಿಸ್ತಾರಲ್ಲ ನನ್ಗೆ. ಸರಿ ಸರಿ ಇನ್ನೊಂದು ಸೀರೆ ಕೊಡಿಸ್ತೀನಿ ಬನ್ನಿ. ಆಯ್ತು ನಮ್ಮ ಪಾಪ ಕೊಡ್ಸ್ತಾರೆ, ನಾನಲ್ಲ ಪಾಪ ಕೊಡ್ತಾರೆ. ಈಗ ಹಂಗೆ ಮಾಡ್ತೀನಿ ಈಗ ಹಂಗೆ ಮಾಡ್ತೀನಿ. ಏನ್ ಗೊತ್ತಾ, ಪನಿಷ್ಮೆಂಟ್ ಈಗ. ಸರಿ ಹೆಂಗಿತ್ತು ಅಂತ ಹೇಳಿ ನಮ್ಮ ವೀಕ್ಷಕರಿಗೆ ಪ್ರಾಂಕ್ ಹೆಂಗಿತ್ತು, ಹೆಂಗೆ ಅಪ್ಪ ಮಗಳು ಸೇರ್ಕೊಂಡು ಹೆಂಗ್ ಮಾಡಿದ್ರು ಅಂತ ಹೇಳಿ. ಸರಿ ಫ್ರಾಂಕ್ ಅಂತ ಗೊತ್ತಿಲ್ಲ, ಅಪ್ಪ ಮಗಳು ಸೇರಿ ಈ ತರ ಮಾಡಿದರೆ ಬೇಜಾರಾಯ್ತಾ? ನಾನು ಏನೇನ ನಮ್ ಬೇಜಾರಾಗಿ ಇವರಿಬ್ರು ಬೇಜಾರಾಗಿದ್ಯೋ ಅನ್ನೋ ನಂಗೆ ಗೊತ್ತಿಲ್ಲ. ನನಗಂತ ಸಿಕ್ಕಾಬಿಟ್ಟೆ ಬೇಜಾರಾಯ್ತು ಅಷ್ಟೇ. ನಮ್ಗೆ ಯಾಕೆ ಬೇಜಾರಾಗುತ್ತೆ, ನಾವೇ ಎತ್ತಿಟ್ಟಿದ್ದು. ನಾವೇನೋ ಪ್ರ್ಯಾಂಕ್ ಮಾಡಕ್ ಹೋಗಿ ಏನೇನೋ ಆಗೋಯ್ತು. ಮಮ್ಮಿ ತುಂಬ ಸೀರಿಯಸ್ ಮಾಡಿದ್ರು. ಆಯಿತು ವೀಕ್ಷಕರೇ, ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ದಯವಿಟ್ಟು ನಮ್ಮಮ್ಮನ ಫಸ್ಟ್ ನಾನು ಸಮಾಧಾನ ಮಾಡಬೇಕು. ಇಷ್ಟೊಂದು ಕೋಪ ಮಾಡ್ಕೊತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ದಿಸ್ ವಾಸ್ ಹೈಲಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಬೇಕು. ಏನು ಆಯಿತು, ಸರಿ ವ್ಲಾಗ್ ಎಂಡ್ ಮಾಡ್ತೇನೆ. ಓಕೆ, ವ್ಲಾಗ್ ಎಂಡ್ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಬಾಯ್ ಬಾಯ್ ಬಾಯ್. ಹಾಯ್ ಚಿನ್ನಿ. ಇವಾಗ ಚಿನ್ನಿ ಸೀರೆ ಕೊಟ್ಮೇಲೆ ಚಿನ್ನಿ. ಹ್ಞೂ ಹ್ಞೂ.